ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏಪ್ರಿಲ್ನಿಂದ ವಿದ್ಯುತ್ ದರ ಮತ್ತೆ ಹೆಚ್ಚಾಗುತ್ತಾ ಎಂಬ ಆತಂಕ ನಿಮ್ಮಲ್ಲಿದೆಯಾ? ಹಾಗಿದ್ರೆ ನಿಮಗೊಂದು ಸಂತಸದ ಸುದ್ದಿ. ಬೆಲೆ ಏರಿಕೆಯ ಬಿಸಿ ಅನುಭವಿಸ್ತಾ ಇರುವ ಸಾಮಾನ್ಯ ಜನರಿಗೆ ರಾಜ್ಯ ಸರ್ಕಾರ ದೊಡ್ಡ ಸಮಾಧಾನ ನೀಡಿದೆ. ರಾಜ್ಯದಲ್ಲಿ ಏಪ್ರಿಲ್ ತಿಂಗಳಿನಿಂದ ವಿದ್ಯುತ್ ದರ ಏರಿಕೆ ಮಾಡುವ ಯಾವುದೇ ಉದ್ದೇಶ ಇಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಕುರಿತ ಮತ್ತಷ್ಟು ವಿವರ ಹೀಗಿದೆ ನೋಡಿ. ಬೇಸಿಗೆ ಕಾಲ ಶುರುವಾಗ್ತಾ ಇದ್ದಂತೆ ಪ್ರತಿಯೊಬ್ಬರ ತಲೆಯಲ್ಲಿ ಓಡುವ ಮೊದಲ ಯೋಚನೆ ಅಂದ್ರೆ ಕರೆಂಟ್ ಬಿಲ್. ಫ್ಯಾನ್, ಎಸಿ ಬಳಕೆ ಹೆಚ್ಚಾದಂತೆ ಬಿಲ್ ಕೂಡ ಏರುತ್ತಾ ಹೋಗುತ್ತೆ. ಇದರ ನಡುವೆ ಏಪ್ರಿಲ್ನಿಂದ ವಿದ್ಯುತ್ ದರ ಮತ್ತೆ ಹೆಚ್ಚಾಗುತ್ತಾ ಎಂಬ ಆತಂಕ ನಿಮ್ಮಲ್ಲಿದೆಯಾ? ಹಾಗಿದ್ರೆ ನಿಮಗೊಂದು ನೆಮ್ಮದಿಯ ಸುದ್ದಿ ಇಲ್ಲಿದೆ. ಬೆಲೆ ಏರಿಕೆಯ ಬಿಸಿ ಅನುಭವಿಸ್ತಾ ಇರುವ ಸಾಮಾನ್ಯ ಜನರಿಗೆ ರಾಜ್ಯ ಸರ್ಕಾರ ದೊಡ್ಡ ಸಮಾಧಾನ ನೀಡಿದೆ. ದರ ಏರಿಕೆ ಇಲ್ಲ, ಸರ್ಕಾರ ಸ್ಪಷ್ಟನೆ. ರಾಜ್ಯದಲ್ಲಿ ಏಪ್ರಿಲ್ ತಿಂಗಳಿನಿಂದ ವಿದ್ಯುತ್ ದರ ಏರಿಕೆ ಮಾಡುವ ಯಾವುದೇ ಉದ್ದೇಶ ಸರ್ಕಾರದ ಮುಂದಿಲ್ಲ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಪರವಾಗಿ ವಿಧಾನ ಪರಿಷತ್ ಆಡಳಿತ ಪಕ್ಷದ ನಾಯಕ ಬೋಸರಾಜ್ ತಿಳಿಸಿದ್ದಾರೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಮುಂದೆ ಸದ್ಯಕ್ಕೆ ಅಂತಹ ಯಾವುದೇ ಪ್ರಸ್ತಾವನೆ ಸಲ್ಲಿಕೆಯಾಗಿಲ್ಲ. ಹೀಗಾಗಿ ಗ್ರಾಹಕರು ಸದ್ಯಕ್ಕೆ ದರ ಏರಿಕೆಯ ಬಗ್ಗೆ ತಲೆಕೆಡಿಸಿಕೊಳ್ಬೇಕಿಲ್ಲ. ಬೆಸ್ಕಾಂ ನಷ್ಟದಲ್ಲಿದ್ರೂ ಜನರಿಗೆ ಹೊರೆಯಿಲ್ಲ. ಆದಾಯದ ಕೊರತೆಯಿಂದ ವಿದ್ಯುತ್ ಸರಬರಾಜು ಕಂಪನಿಗಳು ಕಷ್ಟದಲ್ಲಿವೆ ಎಂಬುದು ನಿಜ. ವಿಶೇಷವಾಗಿ ಬೆಂಗಳೂರಿನ ಬೆಸ್ಕಾಂ ಭಾರೀ ನಷ್ಟ ಅನುಭವಿಸ್ತಾ ಇದೆ. ಆದರೂ ಸಾಮಾನ್ಯ ಜನರ ಮೇಲೆ ಹೆಚ್ಚುವರಿ ಸ್ಥಿರ ಶುಲ್ಕ ಹೇರುವ ಉದ್ದೇಶ ಸರ್ಕಾರಕ್ಕಿಲ್ಲ. ಗೃಹ ಜ್ಯೋತಿ ಯೋಜನೆ ಮುಂದುವರಿಕೆ. ರಾಜ್ಯದ ಸುಮಾರು 1.65 ಕೋಟಿ ಕುಟುಂಬಗಳು ಗೃಹ ಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಸೌಲಭ್ಯ ಪಡೀತಾ ಇವೆ. ಈ ಯೋಜನೆಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನು ಕಂಪನಿಗಳಿಗೆ ಪಾವತಿಸ್ತಾ ಇದೆ. 2023 ಆಗಸ್ಟ್ನಿಂದ ಈವರೆಗೆ ಸರ್ಕಾರ ಭರಿಸಿರುವ ಮೊತ್ತ ಬರೋಬ್ಬರಿ 25,076 ಕೋಟಿ ಅಂದ್ರೆ ನೀವು ನಂಬಲೇಬೇಕು. ಸದ್ಯಕ್ಕೆ ದರ ಏರಿಕೆ ಇಲ್ಲದಿದ್ರೂ ನಿಮ್ಮ ತಿಂಗಳ ಸರಾಸರಿ ಬಳಕೆಯನ್ನ ಮಿತಿಯಲ್ಲಿಟ್ಟುಕೊಳ್ಳಿ. ಗೃಹ ಜ್ಯೋತಿ ಯೋಜನೆಯ ಲಾಭ ಪಡಿತಾ ಇರೋರು ತಮ್ಮ ಸರಾಸರಿ ಮಿತಿಗಿಂತ ಹೆಚ್ಚು ಬಳಸಿದ್ರೆ ಹೆಚ್ಚುವರಿ ಬಳಕೆಗೆ ಮಾತ್ರ ಪಾವತಿಸಬೇಕಾಗತ್ತೆ. ಹೀಗಾಗಿ ಅನಗತ್ಯವಾಗಿ ಲೈಟ್, ಫ್ಯಾನ್ ಬಳಸೋದನ್ನ ತಪ್ಪಿಸಿ ಹಣ ಉಳಿಸಿ. ಏಪ್ರಿಲ್ ನಂತರ ದರ ಏರಿಕೆಯಾಗುವ ಸಾಧ್ಯತೆ ಇದೆಯೇ ಅಂತ ಕೇಳಿದ್ರೆ ಸದ್ಯಕ್ಕೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಸರ್ಕಾರ ಹೇಳಿದೆ. ಸಾಮಾನ್ಯವಾಗಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಕೆಇಆರ್ಸಿ ಪ್ರತಿ ವರ್ಷ ದರ ಪರಿಷ್ಕರಣೆ ಬಗ್ಗೆ ವಿಚಾರಣೆ ನಡೆಸುತ್ತೆ. ಆದರೆ ಈ ವರ್ಷ ಸದ್ಯಕ್ಕೆ ಅಂತಹ ಯಾವುದೇ ಸೂಚನೆ ಇಲ್ಲ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.